ಅನುವಾಹಿನಿ ಕನ್ನಡ ಟ್ಯಾರೋ ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋವಂಥ ಒಂದು ರೀಡಿಂಗ್ ಸಮಯದ ಬಗ್ಗೆ, ಅಂದರೆ ಒಂದು ಟೈಮ್ ಲೈನ್ ಏನಿದೆ ಅಂತ ಹೇಳಿ. ಓಕೆ, ಸೊ ನಿಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಪ್ರಶ್ನೆ ಇದ್ದರೆ, ಓಕೆ, ಆ ಪ್ರಶ್ನೆ ಎಸ್ ಅಥವಾ ನೋ ಅನ್ನೋವಂಥ ಒಂದು ಪ್ರಶ್ನೆ ಆಗಿರಬೇಕು ಮೊದಲನೇದಾಗಿ. ಓಕೆ, ಇಲ್ಲಿ 2 ಸೆಟ್ ಕಾರ್ಡ್ಸ್ ಇದೆ. ಮೊದಲನೇದಾಗಿ ನೀವು ಎಸ್ ಅಥವಾ ನೋ ಅನ್ನೋ ಒಂದು ಪ್ರಶ್ನೆಗೆ ಅದು ಸ್ಪೆಸಿಫಿಕ್ ಆಗಿ ಕೇಳ್ಬೋದು. ಫಾರ್ ಎಕ್ಸಾಂಪಲ್, ನನಗೆ ಯಾವಾಗ ಜಾಬ್ ಸಿಗತ್ತೆ, ನನಗೆ ಯಾವಾಗ ಮದುವೆ ಆಗತ್ತೆ, ಆ ಥರ. ಓಕೆ, ಸ್ಪೆಸಿಫಿಕ್ ಆಗತ್ತಾ ಇಲ್ವಾ ಅನ್ನೋ ರೀತಿಯಾಗಿ ಎಸ್ ಆರ್ ನೋ ಒಂದು ಪ್ರಶ್ನೆಯನ್ನು ನೀವು ಕೇಳ್ಬೋದು. ಅದು ತುಂಬ ಕ್ಲಿಯರ್ ಆಗಿರಬೇಕು, ಸ್ಪೆಸಿಫಿಕ್ ಆಗಿರಬೇಕು. ತುಂಬ ಕಾಂಪ್ಲಿಕೇಟೆಡ್ ಕ್ವೆಶ್ಚನ್ನ ಕೇಳಬೇಡಿ. ಓಕೆ, ಅದು ಹೌದು ಅಥವಾ ಇಲ್ಲ ಅನ್ನೋ ಉತ್ತರ ನೀಡುವಂತಹ ಒಂದು ಪ್ರಶ್ನೆ ಆಗಿರಬೇಕು. ಸೊ ಆ ಪ್ರಶ್ನೆಯನ್ನು ಇದರಲ್ಲಿ ಕಾರ್ಡ್ಸ್ ಇದೆ, ಎಸ್ ಅಥವಾ ನೋ ಅನ್ನೋದು ಬಂದಿರುತ್ತೆ. ಇದರಲ್ಲಿ ಎಸ್ ಅಂತ ಬಂದರೆ ಅದು ಯಾವಾಗ ಅನ್ನೋದು ಈ ಕಾರ್ಡ್ನಲ್ಲಿ ಇದೆ. ಓಕೆ, ಸೊ ಇದು ಎಸ್ ಅಥವಾ ನೋ ಅನ್ನೋದು ಈ ಕಾರ್ಡ್ಸ್ನಲ್ಲಿದೆ. ಯಾವಾಗ ಅನ್ನೋ ಪ್ರಶ್ನೆಗೆ ನಿಮಗೆ ಇಲ್ಲಿ ಸರಿಸುಮಾರು ಅಪ್ರಾಕ್ಸಿಮೇಟ್ ಅಂತ ಹೇಳ್ಬೋದು. ಇದೇ ರೀತಿಯಾಗಿ ಪಕ್ಕಾ ಇದೇ ಟೈಮ್ಗೆ ಅಂತಲ್ಲ, ಅಪ್ರಾಕ್ಸಿಮೇಟ್ ಆಗಿ ಈ ಟೈಮ್ಗೆ ಆಗಬಹುದು ಅನ್ನೋ ಒಂದು ಸೂಚನೆಯನ್ನು ಇದು ಕೊಡುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಇವಾಗ ನಾನಿಲ್ಲಿ 4 ಕಾರ್ಡ್ ಇದೆ. ಓಕೆ, 4 ಕಾರ್ಡ್ ಇದೆ. ಮೇಷರಾಶಿಯಿಂದ ಮೀನರಾಶಿಯವರೆಗೂ ನಾನು ಈ ನಿಮಗೆ ಯಾವ ಸಮಯದಲ್ಲಿ ಆಗಬಹುದು ಅನ್ನೋದು ಪ್ರತಿಯೊಂದು ರಾಶಿಗೆ ನಾನು ಚೆಕ್ ಮಾಡ್ತೀನಿ. ಓಕೆ, ಸೊ ಮೊದಲನೇದಾಗಿ ಎಸ್ ಅಥವಾ ನೋ ಪ್ರಶ್ನೆಯನ್ನು ನಾನು ಶಫಲ್ ಮಾಡ್ತಾ ಇದ್ದೀನಿ. ನಿಮ್ಮ ಮನಸ್ಸನ್ನು ಕಣ್ಮುಚ್ಕೊಂಡು ಕ್ಲಿಯರ್ ಆಗಿ ನಿಮ್ಮ ಪ್ರಶ್ನೆ ಏನಿದೆ, ಎಸ್ ಅಥವಾ ನೋ ಪ್ರಶ್ನೆಯನ್ನು ನೀವು ಕೇಳಿ. ಓಕೆ, ನಿಮ್ಮ ಪ್ರಶ್ನೆ ರೆಡಿ ಇದೆಯಾ? ಸೊ ಇವಾಗ ನಾನು ಈ 4 ಕಾರ್ಡ್ಗಳನ್ನು ಇಲ್ಲಿ ಇಡ್ತಾ ಇದ್ದೀನಿ. ಇದರಲ್ಲಿ ಒಂದನ್ನು ನೀವು ಆಯ್ಕೆ ಮಾಡಿ. ನಿಮ್ಮ ಎಸ್ ಅಥವಾ ನೋ ಪ್ರಶ್ನೆಗೆ ಒಂದನ್ನು ನೀವು ಆಯ್ಕೆ ಮಾಡಿ. ಓಕೆ, ಏನು ಬರುತ್ತೆ ಅಂತ ನೋಡೋಣ. ಓಕೆ, ಮೊದಲನೇದಾಗಿ ನೋ, ಇದನ್ನು ಆಯ್ಕೆ ಮಾಡಿದವ್ರಿಗೆ ನೋ. ಎರಡನೇದು ಎಸ್, ಇದು ಎಸ್. ಮೂರನೇದು ಎಸ್ ಅಂತ ಇದೆ. 4ನೇದು ನೋ. ಓಕೆ, ಈಗ ಎಸ್ ಅಂತ ಯಾರಿಗೆ ಬಂದಿದೆ, ಎಸ್ ಅನ್ನೋ ಒಂದು ಆನ್ಸರ್ ಯಾರಿಗೆ ಬಂದಿದೆ ಅವರು ಮುಂದುವರಿಯಬಹುದು. ಓಕೆ, ಸೊ ಈಗ ನಾನು ಮೇಷರಾಶಿಯಿಂದ ಮೀನರಾಶಿಯವರೆಗೆ ಆ ಟೈಮ್ ಲೈನ್ ಏನಿದೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಈಗ ಮೊದಲನೇದಾಗಿ ಮೇಷರಾಶಿಯವರು ಕೇಳಿರುವಂಥ ಪ್ರಶ್ನೆಗೆ ಟೈಮ್ ಲೈನ್ ಏನು ಅಂತ ತಿಳ್ಕೊಳ್ಬೋದಾ? ಮೇಷರಾಶಿ 18 ದಿನಗಳ ಕಾಲ ಅಂತ ಇದೆ. ಓಕೆ, 18 ಡೇಸ್, 18 ದಿನಗಳ ಕಾಲ ಅಂತ ಹೇಳಿ ಇಲ್ಲಿ ಇದೆ. ಇದು ಮೇಷರಾಶಿಯವರಿಗೆ ಕೇಳಿರುವಂಥ ಒಂದು ಪ್ರಶ್ನೆಗೆ ಉತ್ತರ. ಓಕೆ, ಈಗ ವೃಷಭ ರಾಶಿ ಟಾರಸ್, ವೃಷಭ ರಾಶಿ. ಸೊ ಇಲ್ಲಿ 2 ಕಾರ್ಡ್ಗಳು ನಿಮಗೆ ಬಂದಿದೆ. ವೃಷಭ ರಾಶಿ ಟಾರಸ್ ಅವ್ರಿಗೆ ನಿಮ್ಮ ಕೆಲಸದಲ್ಲಿ ಕೆಲವೊಂದು ಅಡೆತಡೆಗಳು ಬರಬಹುದು. ದೊಡ್ಡ ಹಿರಿಯರ ಒಂದು ಆಶೀರ್ವಾದವನ್ನು ಪಡೆಯಿರಿ ಅಂತ ಹೇಳಿ ಒಂದು ಉತ್ತರ ಇದೆ. ಇನ್ನೊಂದೇನು ಅಂತ ಅಂದರೆ 3, 12, 21, 30 ನೆಕ್ಸ್ಟ್ ತಿಂಗಳ ಡೇಟ್ಗಳು. 3, 12, 21, 30 ಇದು ಈ ಡೇಟ್ಗಳಲ್ಲಿ ತುಂಬ ಇಂಪಾರ್ಟೆಂಟ್ ಡೇಟ್ಸ್ ಆಗಿರುತ್ತೆ.
ನಿಮ್ಮ ಟೀಚರ್ ಅಥವಾ ನಿಮ್ಮ ಗುರುಗಳ ಒಂದು ಆಶೀರ್ವಾದವನ್ನು ಈ ದಿನಗಳಲ್ಲಿ ನೀವು ಪಡೆಯಬಹುದು ಅಂತ ಹೇಳಿ ಇಲ್ಲಿ ನಿಮಗೆ ಒಂದು ಆನ್ಸರ್ ಇದೆ. ಓಕೆ, ಸೊ 3, 12, 21, 30 ಇದು ಇಂಪಾರ್ಟೆಂಟ್ ಡೇಟ್ಸ್. ನೆಕ್ಸ್ಟ್ ಮಂತ್ ನಿಮಗೆ ಗುರು ಹಿರಿಯರ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಿ ಅಂತ ರಿಪೀಟೆಡ್ ಆಗಿ ಅದು ನಿಮಗೆ ಒಂದು ಆನ್ಸರ್ನ ಕೊಡ್ತಾ ಇದೆ. ಇದು ವೃಷಭ ರಾಶಿಯವರಿಗೆ ಇದ್ದಂತಹ ಒಂದು ಮೆಸೇಜ್. ಓಕೆ, ಈಗ ಮಿಥುನ ರಾಶಿ. ಮಿಥುನ ರಾಶಿ ಜೆಮಿನೈ 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 ಮಿಥುನ ರಾಶಿ ಅವರಿಗಿರುವಂತಹ ಒಂದು ಉತ್ತರ ಏನು ಅಂತ ನೋಡೋಣ. ಜೆಮಿನೈಗೆ ಇರುವಂತಹ ಒಂದು ಉತ್ತರ. ಮಿಥುನ ರಾಶಿಗೆ ಉತ್ತರವನ್ನು ಹೇಳಿ. 5, 14, 23 ಈ ಒಂದು ಡೇಟ್ಗಳು ಮುಂದಿನ ತಿಂಗಳಲ್ಲಿ ಈ ನಿನ್ನ ಡೇಟ್ಗಳಲ್ಲಿ ಈ ಡೇಟು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಯಾರಾದರೂ ಒಬ್ಬರು ತಂಗಿ, ತಾಯಿ, ಸಿಸ್ಟರ್, ಓಕೆ, ತಂಗಿ, ಅಕ್ಕ, ತಾಯಿ, ಯಾರ್ದಾರು ಒಬ್ಬ ಹೆಣ್ಣು ಮಗಳ ಅಥವಾ ಒಬ್ಬರು ಹಿರಿಯರ, ಓಕೆ, ಹೆಂಗಸರ ಒಂದು ಆಶೀರ್ವಾದವನ್ನು ನೀವು ಅವರ ಹೆಲ್ಪ್ ನೀವು ತಗೊಳ್ಬೇಕಾಗಬಹುದು. ಹೆಲ್ಪ್ ತಗೊಂಡ್ರೆ ಉತ್ತಮ ಅಂತ ಹೇಳಿ ಇಲ್ಲೊಂದು ಮೆಸೇಜ್ ಇದೆ. ಓಕೆ, 5, 14, 23 ಒಂದು ನಿಮ್ಮ ಸಿಸ್ಟರ್ ಯಾರು ಒಬ್ಬರು ಹೆಲ್ಪ್ ಮಾಡ್ತಾರೆ, ಅಥವಾ ನಿಮ್ಮ ಆಂಟಿ ಅಂತ ಹೇಳ್ತೀವಲ್ಲ, ಅತ್ತೆ ಅಂತ ಹೇಳಿ ಅವ್ರು ಯಾರು ಹೆಲ್ಪ್ ಮಾಡ್ಬೋದು, ತಾಯಿ ಹೆಲ್ಪ್ ಮಾಡ್ಬೋದು. ಈ ರೀತಿಯಾಗಿ ಮನೆಯಲ್ಲಿರುವ ಲೇಡೀಸಿಂದ ನಿಮಗೆ ಒಂದು ಹೆಲ್ಪ್ ಸಿಗುತ್ತೆ ನೀವೇ ಕೇಳಿರೋ ಒಂದು ಪ್ರಶ್ನೆಗೆ ಅಂತ ಹೇಳಿ ಕೂಡ ಇಲ್ಲಿ ಒಂದು ಮೆಸೇಜ್ ಇದೆ. ಸೊ 5, 4, 23 ಮುಂದಿನ ತಿಂಗಳು ಇಂಪಾರ್ಟೆಂಟ್ ಡೇಟ್ಸ್ ಆಗಿರತ್ತೆ ಅಂತ ಹೇಳಿ ಇಲ್ಲಿ ನಿಮಗೆ ಒಂದು ಮೆಸೇಜ್ ಇದೆ. ಓಕೆ, ಈಗ ಕರ್ಕಾಟಕ ರಾಶಿ ಕ್ಯಾನ್ಸರ್ ಇರುವಂತಹ ಡೇಟ್ಸ್ ಏನು ಅಂತ ನೋಡೋಣ. ಕ್ಯಾನ್ಸರ್ ಕರ್ಕಾಟಕ ರಾಶಿ ಕ್ಯಾನ್ಸರ್ ಇವರು ಕೇಳಿರುವಂತಹ ಒಂದು ಪ್ರಶ್ನೆಗೆ ಉತ್ತರ ಏನಿರಬಹುದು? 2 ವಾರಗಳ ನಂತರ ಅಂತ ಇದೆ. ಓಕೆ, ಕರ್ಕಾಟಕ ರಾಶಿ ಆಫ್ಟರ್ 2 ವೀಕ್ಸ್ 2 ವಾರಗಳ ನಂತರ ಅಂತ ಹೇಳಿ ಇಲ್ಲಿ ಒಂದು ಆನ್ಸರ್ ಬಂದಿದೆ. ಓಕೆ, ಈಗ ಸಿಂಹರಾಶಿ ಲಿಯೋ ಅವರಿಗೆ ಎಸ್ ಅಂತ ಬಂದಿದ್ರೆ ಅವರ ಸಮಯ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿ ಇಲ್ಲಿ ಕೇಳ್ತಾ ಇದ್ದೀನಿ. ಸಿಂಹರಾಶಿ ಲಿಯೋಗೆ ಏನು? ಸೊ ಇವರಿಗೆ ಕೂಡ 5, 14, 23 ಇಂಪಾರ್ಟೆಂಟ್ ಡೇಟ್ಸ್ ಅಂತ ಹೇಳಿ ಬಂದಿದೆ ಮುಂದಿನ ತಿಂಗಳು. ಸೊ ನಿಮ್ಮ ಸಿಸ್ಟರ್ ಅಥವಾ ಅತ್ತೆ ಆ ಥರ ಹೇಳ್ತೀವಲ್ಲ ಮನೆಯಲ್ಲಿ, ಅಥವಾ ಯಾವ್ದಾದ್ರು ಒಂದು ತಂಗಿಯ ರೀತಿಯಾಗಿ ಇರುವಂಥವರು ಅಥವಾ ಒಬ್ಬರು ಲೇಡಿಯ ಒಂದು ಹೆಲ್ಪ್ ನಿಮಗೆ ಸಿಗುತ್ತೆ. 5, 4, 23 ಒಳ್ಳೆಯ ದಿನಗಳು ನಿಮಗೆ ಒಂದು ಇಂಪಾರ್ಟೆಂಟ್ ಡೇಟ್ಸ್ ಅಂತ ಹೇಳಿ ನಿಮಗೆ ಇಲ್ಲಿ ಒಂದು ಆನ್ಸರ್ ಇದೆ. ಓಕೆ, ಈಗ ಕನ್ಯಾ ರಾಶಿ ವರ್ಗು ಅವ್ರಿಗೆ ಎಸ್ ಅನ್ನೋ ಒಂದು ಇಲ್ಲಿ ಉತ್ತರ ಬಂದಿದ್ದಾರೆ. ಅವ್ರಿಗೇನಿದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೇನೆ. ಕನ್ಯಾ ರಾಶಿ ವರ್ಗು ಅಕ್ಟೋಬರ್ ಮಂತ್. ಸೊ ಈ ವರ್ಷದಲ್ಲಿ ಅಕ್ಟೋಬರ್ ಮಂತ್ ಆಲ್ರೆಡಿ ಆಗೋಗಿದೆ. ಸೊ ಇದು ಮುಂದಿನ ವರ್ಷದ ಅಕ್ಟೋಬರ್ ಮಂತನ್ನು ಸೂಚಿಸುತ್ತಾ ಇದೆ. ಓಕೆ, ಅಕ್ಟೋಬರ್ ತಿಂಗಳು ಅಂತ ಹೇಳಿ. ಓಕೆ, ಇದು ವರ್ಗೋ ಕನ್ಯಾ ರಾಶಿಗೆ ಇದ್ದಂತಹ ಒಂದು ಮೆಸೇಜ್. ಈಗ ತುಲಾ ರಾಶಿಯವರಿಗೆ ಎಸ್ ಅನ್ನೋ ಒಂದು ಆನ್ಸರ್ ಬಂದಿದ್ರೆ ಸಮಯವನ್ನ ಹೇಳಿ. ತುಲಾ ರಾಶಿ 2 ಆನ್ಸರ್ ಇದೆ ಇಲ್ಲಿ.
ಒಂದು 9 ವಾರಗಳು 9 ವಾರಗಳು ಆಗಬಹುದು, ಅಥವಾ 5 ತಿಂಗಳು 5 ತಿಂಗಳ ಒಳಗಡೆ, ಅಥವಾ 9 ವಾರಗಳು ಅಂತ ಹೇಳಿ ಇಲ್ಲಿ ಆನ್ಸರ್ ಇದೆ. 9 ವಾರಗಳಿಂದ 5 ತಿಂಗಳ ಒಳಗಡೆ, 9 ವಾರಗಳಿಂದ 9 ವೀಕ್ಸಿಂದ 5 ಮಂತ್ಸ್ ಅಂತ ಹೇಳಿ, 9 ವಾರಗಳಿಂದ 5 ತಿಂಗಳ ಒಳಗಡೆ ಅನ್ನೋ ಒಂದು ಆನ್ಸರು ಲೀಬ್ರಾ ತುಲಾ ರಾಶಿಗೆ ಇದೆ. ಓಕೆ, ಈಗ ವೃಶ್ಚಿಕ ರಾಶಿ ಸ್ಕಾರ್ಪಿಯೋ. ವೃಶ್ಚಿಕ ರಾಶಿ ಸ್ಕಾರ್ಪಿಯೋಗೆ ಇರುವಂತಹ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡೋಣ. ಸಮಯ ಏನು ಅಂತ ಹೇಳಿ ನೋಡೋಣ. ಸೊ ಅವ್ರಿಗೆ ಎಸ್ ಅನ್ನೋ ಒಂದು ಆನ್ಸರ್ ಬಂದಿದ್ರೆ ಸ್ಕಾರ್ಪಿಯೋಗೆ ಏನಂತ ಆನ್ಸರ್ ಇದೆ ಅಂತ ಹೇಳಿ ನೋಡೋಣ. ವೃಶ್ಚಿಕ ರಾಶಿ ಅವ್ರಿಗೆ ಸಮಯವನ್ನು ಹೇಳಿ. ವೃಶ್ಚಿಕ ರಾಶಿಗೆ ಸಮಯವನ್ನು ಹೇಳಿ. ಅವ್ರು ಕೇಳಿರುವಂಥ ಪ್ರಶ್ನೆಗೆ ಸಮಯವನ್ನು ಹೇಳಿ. 4 ತಿಂಗಳು 4 ಮಂತ್ಸ್ 4 ತಿಂಗಳು ಅಂತ ಹೇಳಿ ಇಲ್ಲಿ ಆನ್ಸರ್ ಇದೆ. ಓಕೆ, 4 ತಿಂಗಳು ಅನ್ನೋ ಒಂದು ಆನ್ಸರ್ ಇದೆ. ಇದು ವೃಶ್ಚಿಕ ರಾಶಿಗೆ ಇದ್ದಂತಹ ಒಂದು ಆನ್ಸರ್. ಈಗ ಧನುರಾಶಿ ಸ್ಯಾಜಿಟೇರಿಯಸ್. ಧನುರಾಶಿಗೆ ಎಸ್ ಅನ್ನೋ ಒಂದು ಉತ್ತರ ಬಂದಿದ್ದರೆ ಸಮಯವನ್ನ ಹೇಳಿ. ಸ್ಯಾಜಿಟೇರಿಯಸ್ ಧನುರಾಶಿಗೆ ಸಮಯವನ್ನ ಹೇಳಿ. 4 ತಿಂಗಳು ಅಂತ ಇದೆ, ಅವ್ರಿಗೂ ಕೂಡ 4 ತಿಂಗಳು ಅಂತ ಹೇಳಿ ಇದೆ, 4 ಮಂತ್ಸ್ ಅಂತ ಹೇಳಿ. ಓಕೆ, ಈಗ ಮಕರ ರಾಶಿ. ಓಕೆ, ಮಕರ ರಾಶಿ ಕ್ಯಾಪ್ರಿಕಾರ್ನ್. ಮಕರ ರಾಶಿ ಕ್ಯಾಪ್ರಿಕಾರ್ನ್ಗೆ ಎಸ್ ಅನ್ನೋ ಒಂದು ಉತ್ತರ ಬಂದಿದ್ದರೆ ಓಕೆ, ಅವರಿಗೆ ಒಂದು ಸಮಯವನ್ನು ಕೊಡಿ. ಕ್ಯಾಪ್ರಿಕಾರ್ನ್ 20 ದಿನಗಳು 20 ಡೇಸ್ ಅಂತ ಹೇಳಿ ಇಲ್ಲಿ ಒಂದು ಆನ್ಸರ್ ಇದೆ. 20 ಡೇಸ್ ಅಂತ ಹೇಳಿ ಒಂದು ಉತ್ತರ ಇದೆ. ಓಕೆ, ನೀವು ಕೇಳಿರುವಂಥ ಪ್ರಶ್ನೆಗೆ 20 ದಿನಗಳು ಅಂತ ಒಂದು ಉತ್ತರ ಬಂದಿದೆ. ಈಗ ಕುಂಭರಾಶಿ ಅಕ್ವೇರಿಯಸ್ಗೆ ಎಸ್ ಅನ್ನೋ ಒಂದು ಉತ್ತರ ಬಂದಿದ್ದರೆ ಅವರಿಗೆ ಸಮಯವನ್ನು ಹೇಳಿ. ಕುಂಭರಾಶಿ 2 ವಾರಗಳಿಂದ 18 ದಿನಗಳು ಅಂತ ಹೇಳಿ ಇದೆ ಇಲ್ಲಿ. 2 ವಾರಗಳು ಅಥವಾ 18 ದಿನಗಳು, 2 ವಾರಗಳು ಅಥವಾ 18 ದಿನಗಳು ಅಂತ ಹೇಳಿ ಇಲ್ಲಿ ಒಂದು ಆನ್ಸರ್ ಇದೆ. ಇದು ಕುಂಭರಾಶಿಗೆ ಇದ್ದಂತಹ ಒಂದು ಮೆಸೇಜ್. ಈಗ ಕೊನೆಯದಾಗಿ ಪೈಸಸ್ ಮೀನರಾಶಿಯವರಿಗೆ ಎಸ್ ಅನ್ನೋ ಒಂದು ಉತ್ತರ ಬಂದಿದ್ದರೆ ಅವರಿಗೆ ಸಮಯವನ್ನು ಹೇಳಿ. ಇದು ಅಪ್ರಾಕ್ಸಿಮೇಟ್ ಆಗಿ ಇರುವಂತಹ ಒಂದು ಸಮಯ. ಓಕೆ, ಸೊ ನೋಡೋಣ ಏನು ಬರುತ್ತೆ ಅಂತ ಹೇಳಿ. ಇದು ಮೀನರಾಶಿಗೆ ಇರುವಂತಹ ಒಂದು ಮೆಸೇಜ್. ಪೈಸಸ್ ಮೀನರಾಶಿಗೆ ಉತ್ತರವನ್ನು ಹೇಳಿ, ಸಮಯವನ್ನು ಹೇಳಿ. ಮೀನರಾಶಿ ಕೆಲಸದಲ್ಲಿ ಸ್ವಲ್ಪ ತೊಂದರೆಗಳು ಇದೆ. ನೀವು ಕೇಳ್ತಾ ಇರೋವಂತಹ ಒಂದು ಪ್ರಶ್ನೆಗೆ ಇಲ್ಲಿ ಉತ್ತರ ಏನು ಅಂದರೆ ಕೆಲವೊಂದು ಡಿಫಿಕಲ್ಟೀಸ್ ಇದೆ, ಅಂದರೆ ಕೆಲವೊಂದು ತೊಂದರೆಗಳಿದೆ. ನಿಮ್ಮ ತಾಯಿಯವರ ಅಥವಾ ತಾಯಿ ರೀತಿಯಾದ ಅವರ ತಾಯಿ ಇದ್ದರೆ ತಾಯಿಯ ಒಬ್ಬರ ಹೆಲ್ಪ್ ತಗೊಳ್ಳಿ ಅಂತ ಹೇಳಿದೆ. ಅಥವಾ ತಾಯಿ ಸಮಾನರಾದ ಯಾರು ಒಬ್ಬರು ಇರ್ತಾರಲ್ಲ, ಅವರ ವಯಸ್ಕರಲ್ಲಿ ತಾಯಿಯ ಸಮಾನರಾದ ಅಥವಾ ಹಿರಿಯರಲ್ಲಿ ತಾಯಿಯ ಸಮಾನರಾದ ಒಬ್ಬರು ಇರ್ತಾರಲ್ಲ, ಅವರೊಬ್ಬರ ಹೆಲ್ಪ್ನ ನೀವು ತಗೊಳ್ಳಿ ಅಂತ ಹೇಳಿ ಇಲ್ಲಿ ಮೆಸೇಜ್ ಇದೆ. ಇನ್ನೊಂದು ಕಾರ್ಡ್ನ ಕೂಡ ನಾನು ತೆಗಿತಾ ಇದ್ದೇನೆ ಪೈಸಸ್ಗೆ. ಓಕೆ, ಸಮಯದ ಬಗ್ಗೆ ಇನ್ನೊಂದು ಕಾರ್ಡು ಪೈಸಸ್ಗೆ ಅಪ್ರಾಕ್ಸಿಮೇಟ್ ಆಗಿ. ಓಕೆ, 5 ವಾರಗಳ ಒಂದು ಸಮಯವನ್ನು ಕೊಡ್ತಾ ಇದೆ.
5 ವಾರಗಳ ಒಂದು ಸಮಯವನ್ನು ಕೊಡ್ತಾ ಇದೆ. ಕೆಲವೊಂದು ಅಡಚಣೆಗಳು ನೀವೇನು ಅಂದ್ಕೊಂಡಿದ್ದೀರ ಅದರಲ್ಲಿ ಬರ್ಬೋದು. ತಾಯಿಯ ಒಬ್ಬರು ಹೆಲ್ಪ್ ಅಥವಾ ತಾಯಿ ಸಮಾನರಾದ ಒಬ್ಬರ ನೀವು ಹೆಲ್ಪ್ನ ನೀವು ತಗೊಳ್ಳಿ ಅಂತ ಹೇಳಿ ಇಲ್ಲಿ ಒಂದು ಮೆಸೇಜ್ ಇದೆ. ಓಕೆ, ಸೊ ಇದು ಮೇಷರಾಶಿಯಿಂದ ಮೀನರಾಶಿಯವರೆಗೆ ಇದ್ದಂತಹ ಒಂದು ಮೆಸೇಜ್. ಓಕೆ, ಸೊ ಇದು ಅಪ್ರಾಕ್ಸಿಮೇಟ್ ಆಗಿ ಈ ಒಂದು ಟೈಮ್ ಲೈನ್ನ ಇದು ಕೊಡ್ತಾ ಇದೆ. ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಹಾರೈಸ್ತಾ ಇದ್ದೀನಿ. ನೀವು ಕೇಳ್ಕೊಂಡಿದ್ದು ಎಲ್ಲದು ನಿಜವಾಗಲಿ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಹಾರೈಸ್ತಾ ಇದನ್ನು ನಾನು ಮುಗಿಸ್ತಾ ಇದ್ದೇನೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗಲೂ ಮರಿಬೇಡಿ. ಧನ್ಯವಾದಗಳು.